ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಅವ್ರ ಮೇಲೆ ಗಂಭೀರ ಆಪಾದನೆಗಳಿದ್ದಾವೆ, ಗಂಭೀರ ಆರೋಪಗಳಿದ್ದಾವೆ. ರೇಪ್ ಕೇಸ್ ಇದೆ, ಲೈಂಗಿಕ ದೌರ್ಜನ್ಯ ಕೇಸ್ ಇದೆ. ಎಲ್ಲ ಕೇಸ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಕಸ್ಟಡಿ ಕೊಡ್ತಾರಾ? ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಪ್ರಕರಣ ದಾಖಲಾಗಿದೆ. ಮೊದಲನೇ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಅದಾದ್ಮೇಲೆ ಅದೇ FIRಗೆ ಅದೇ ಪ್ರಕರಣದಲ್ಲಿ ರೇಪ್ ಕೇಸನ್ನು ಕೂಡ ದಾಖಲು ಮಾಡಿದ್ದಾರೆ. ಅಡಿಷನಲ್ ಆಗಿ ಚಾರ್ಜಸ್ ಅನ್ನು ಹಾಕಿದ್ದಾರೆ. ಅದರ ಜೊತೆಗೆ 2 ಪ್ರತ್ಯೇಕವಾಗಿ ರೇಪ್ ಕೇಸ್ ಇದೆ, ಅತ್ಯಾಚಾರ ಆರೋಪ ಇದೆ. ಹಾಗಾಗಿ ಒಟ್ಟು 3 ಆರೋಪಗಳು, 3 ಪ್ರಕರಣಗಳು, 3 ಕೂಡ ಅತ್ಯಾಚಾರ ಪ್ರಕರಣಗಳು. ಸಂತ್ರಸ್ತೆಯರ ಹೇಳಿಕೆಯನ್ನು ಈಗಾಗಲೇ ಆಧರಿಸಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆಗುತ್ತೆ. ಸಂತ್ರಸ್ತೆಯರ ಹೇಳಿಕೆಯನ್ನು 164ನ ಅಡಿಯಲ್ಲಿ 2 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ 164ನ ಅಡಿಯಲ್ಲಿ ಸಂತ್ರಸ್ತೆಯರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಮ್ಯಾಜಿಸ್ಟ್ರೇಟ್ ಮುಂದುಗಡೆ 164ನ ಅಡಿಯಲ್ಲಿ ಈ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಹಾಗಾಗಿ ಬಹಳ ಗಂಭೀರ ಪ್ರಕರಣ. ಹೀಗಾಗಿ ಕಸ್ಟಡಿಗೆ ಕೊಡ್ತಾರೋ, ನ್ಯಾಯಾಂಗ ಬಂಧನ ಆಗುತ್ತೋ? ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ರೂ ಕೂಡ, ಕೋರ್ಟ್ ಒಂದು ವೇಳೆ ಅವರಿಗೆ ನ್ಯಾಯಾಂಗ ಬಂಧನ ಅಂತ ಹೇಳಿದ್ರೂ ಕೂಡ ಬಾಡಿ ವಾರೆಂಟನ್ನು ಪಡೆದು ಅವರ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ ಕರೆದೊಯ್ದ ಸ್ಥಳ ಮಹಜರು ಮಾಡಬೇಕಾಗಿದೆ. ಹಾಸನದ MP ನಿವಾಸ ಆಗಿರ್ಬೋದು, ಹೊಳೆನರಸೀಪುರದ ಮನೆ ಆಗಿರ್ಬೋದು, ಫಾರ್ಮ್ ಹೌಸ್ ಆಗಿರ್ಬೋದು, ಇಲ್ಲಿ ಬಸವನಗುಡಿಯಲ್ಲಿ ಒಂದು ಮನೆ ಇದೆಯಲ್ಲ ಆ ಮನೆ ಆಗಿರ್ಬೋದು, ಈ 4 ಮನೆಗಳಲ್ಲಿ ಸ್ಥಳ ಮಹಜರು ಮಾಡಬೇಕಾಗಿದೆ. ಯಾಕೆ ಅಂದರೆ ಈ ಅತ್ಯಾಚಾರ ಆರೋಪ ಮಾಡಿದ್ದಾರಲ್ಲ, ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಾರಲ್ಲ, ಅವರು ಈ 4 ಮನೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಸನದ ಮನೆಯಲ್ಲಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಫಾರ್ಮ್ ಹೌಸ್ನಲ್ಲಿ ನಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಬಸವನಗುಡಿಯಲ್ಲಿ ಮನೆ ಇದೆಯಲ್ಲ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹೊಳೆನರಸೀಪುರದ ಮನೆ ಮತ್ತು MP ನಿವಾಸ, ಹಾಸನದ MP ನಿವಾಸ, ಇಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ 4 ಸ್ಥಳಗಳ ಸ್ಥಳ ಮಹಜರು ಮಾಡಬೇಕಾಗಿದೆ. ಬೆಂಗಳೂರಿನ ನಿವಾಸ, ಫಾರ್ಮ್ ಹೌಸು, ಹೊಳೆನರಸೀಪುರದ ಮನೆ, ಹಾಸನದ MP ಕ್ವಾರ್ಟರ್ಸ್, ಈ 4 ಕಡೆ ಸ್ಥಳ ಮಹಜರು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ತನಿಖೆ ಮತ್ತಷ್ಟು ಅಗತ್ಯತೆ ಇರೋದ್ರಿಂದ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಕೂಡ ಇದೆ. ನೋಡೋಣ ಮುತ್ತಪ್ಪ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ, ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳು, ಅದರಲ್ಲೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ಇದೆ. ಹೀಗಾಗಿ ಬಹಳ ಗಂಭೀರವಾದಂಥ ಆರೋಪ ಇರೋದು. ಸೊ ಇವತ್ತು ಕೋರ್ಟ್ ಏನು ಮಾಡ್ಬೋದು ಅಂತ, ಒಂದು ವೇಳೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟರೂ ಕೂಡ ಬಾಡಿ ವಾರೆಂಟ್ನ ಮೂಲಕ ಅವ್ರನ್ನ ಪಡಿಬೋದು, ವಿಚಾರಣೆಗೆ ಒಳಪಡಿಸ್ಬೋದು, ಮತ್ತೆ ಸ್ಥಳ ಮಹಜರನ್ನು ಮಾಡ್ಬೋದು, ಮತ್ತೆ ತಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು. ಈ ಥರದ ಒಂದು ಆಪ್ಷನ್ ಕೂಡ ಇದೆ. ಏನಾಗ್ಬೋದು? ವಾಸ್ತವ ಈಗಾಗಲೇ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣನ SIT ಅಧಿಕಾರಿಗಳು ಈಗ ಏನು ಬಂಧನ ಕೂಡ ಮಾಡಿದ್ದಾರೆ. ಇವತ್ತು 24 ಗಂಟೆ ಒಳಗಾಗಿ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣನ ಹಾಜರುಪಡಿಸಬೇಕು. ಆದರೆ SIT ಅಧಿಕಾರಿಗಳು ಇವರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಮುಖ ಅಂಶಗಳನ್ನ ನ್ಯಾಯಾಧೀಶರ ಮುಂದೆ ಇಡಬೇಕಾಗತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ 34 ದಿನಗಳಿಂದ ತಪ್ಪಿಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣನ 14 ದಿನಗಳ ಕಾಲ SIT ತನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇಡೋದಕ್ಕೆ ಪಟ್ಟಿ ಕೂಡ ರೆಡಿ ಮಾಡಿಕೊಂಡಿದೆ. ಒಟ್ಟು 3 ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣರನ್ನ 14 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಬೇಕು. ತೀವ್ರವಾದಂತಹ ತನಿಖೆಯನ್ನು ನಡೆಸಬೇಕಾಗಿದೆ. ಒಂದು ಸ್ಥಳ ಮಹಜರ್ ಆದ್ರೆ, ಮತ್ತೊಂದು ಕಡೆ ಸಂತ್ರಸ್ತರಿಗೆ ಆದಂತಹ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ ಯಾವ ಮಹಿಳೆಯರ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ನಡೆದಿದೆ, ಯಾಕೆ ನಡೆದಿದೆ, ಯಾವ ಕಾರಣಕ್ಕಾಗಿ ನಡೆದಿರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದರೆಲ್ಲರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗತ್ತೆ. ಜೊತೆಗೆ ಅವರನ್ನ ಇಂಟ್ರೋಗೇಷನ್ ಮಾಡಬೇಕಾದಂತ ಕಾರಣಕ್ಕಾಗಿ ನ್ಯಾಯಾಧೀಶರ ಮುಂದೆ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡ್ತಾರೆ. ಆ ಕಾರಣಗಳ ಆಧಾರದ ಮೇಲೆ ನ್ಯಾಯಾಧೀಶರು ಕೂಡ ಈ ಪ್ರಜ್ವಲ್ ರೇವಣ್ಣನ SIT ಅಧಿಕಾರಿಗಳ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣರನ್ನ ಜಾಮೀನು ಕೊಡಬೇಕು ಅಂತ ಹೇಳಿ ಅವರ ಪರವಾಗಿರುವಂತಹ ವಕೀಲರು ಕೂಡ ಜಾಮೀನು ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಆ ವಿಚಾರಣೆ ಕೂಡ ಒಂದು ಭಾಗದಲ್ಲಿ ನಡೀತಾ ಇರುತ್ತೆ. ಆದ್ರೆ SIT ಅಧಿಕಾರಿಗಳು ಮಾತ್ರ 14 ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಸಂತ್ರಸ್ತರ ಹೇಳಿಕೆ ಆಧಾರದ ಮೇರೆಗೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಪಡೆದಿರುವಂತಹ SIT ಅಧಿಕಾರಿಗಳು ಅದನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣನ ಕೂಡ ಇವತ್ತು ಪ್ರೊಡ್ಯೂಸ್ ಮಾಡ್ತಾರೆ. 14 ದಿನಗಳ ಕಾಲ ಪಡೆಯುವಂತಹ ಒಂದು ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಬಹುಶಃ ನ್ಯಾಯಾಲಯದಿಂದ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ SIT ಅಧಿಕಾರಿಗಳಿಗೆ ಏನು ಅವರ ವಶಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಒಂದೊಮ್ಮೆ ಏನಾದ್ರೂ ನ್ಯಾಯಾಂಗ ಬಂಧನ ಕೊಟ್ಟರೆ ಅವರಿಗೆ ಬಾಡಿ ವಾರೆಂಟ್ ಅನ್ನು ತೆಗೆದುಕೊಂಡು ಮತ್ತೆ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆಯುವಂತಹ ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಆದ್ರೆ ಈ ಕೇಸಲ್ಲಿ ಈಗಾಗಲೇ 34 ದಿನಗಳ ಕಾಲ ಅವರು ತಲೆಮರೆಸಿಕೊಂಡಿದ್ರು. ಹೀಗಾಗಿ SIT ಅಧಿಕಾರಿಗಳ ವಶಕ್ಕೆ ಕೊಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.